ಹರಿಗುರು ವಶಗೋಸ್ಮಿ ನ ಸ್ವತಂತ್ರ ಪ್ರಭವತಿ ಸಂಯಮನೆ ಮಮಾಪಿ ವಿಷ್ಣು. ನಾನು ಹರಿ ನಾರಾಯಣನ ಗುರು. ಗುರು ಅಂತಂದರೆ ಚತುರ್ಮುಖ ಬ್ರಹ್ಮ ವಾಯುದೇವರು. ಯಾಕೆ ಅವನನ್ನು ಇಟ್ಟದಲ್ಲಿ ಅವನಲ್ವಾ, ಅವನೇ ಹೇಳ್ತಾ ಇದ್ದಾನೆ, ನನ್ನನ್ನು ಈ ಕೆಲಸದಲ್ಲಿ ನಿಯುಕ್ತಿಗೊಳಿಸಿದವನು ಯಾರು? ಅದು ಚತುರ್ಮುಖ ಬ್ರಹ್ಮ ಅಂತ. ಅರ್ಥಾತ್ ಪ್ರಾಣದೇವರು ಸಮಾನ ಕಕ್ಷೆಯಲ್ಲಿ ಇರುವವರು. ನಾನೆಂಥವನು? ಹರಿ ನಾರಾಯಣನ ಗುರು, ಆ ಚತುರ್ಮುಖ ಬ್ರಹ್ಮನ ವಶಗಃ ಅಸ್ಮಿ. ಅವರ ವಶದಲ್ಲಿ ನಾನಿದ್ದೇನೆ. ನಾನು ಏನು ಮಾಡುವುದಿದ್ರೂ ಕೂಡ ಅವರ ವಶನಾಗಿ, ಹೊರತು ನ ಸ್ವತಂತ್ರ, ನಾನು ಸ್ವತಂತ್ರನಲ್ಲ. ಈ ವಿಷಯದಲ್ಲಿ ನಾನೇ ತೀರ್ಮಾನ ತೆಗೆದುಕೊಳ್ಳುವವನಲ್ಲ. ಫೈನಲ್ ಮೇಲೆ ಇದೆ. ನ ಸ್ವತಂತ್ರ ಪ್ರಭವತಿ ಸಂಯಮನೆ ಮಮಾಪಿ ವಿಷ್ಣು. ನಾನು ಯಮ, ಅವು ಸಂಯಮ. ನನ್ನನ್ನು ನಿಯಮಿಸ್ತಾನೆ. ನಿಯಂತ ನಿಯಮೋ ಯಮಃ, ವಿಷ್ಣು ಸಹಸ್ರನಾಮದ ಬರಲಿಲ್ವಾ? ಹಾಗಾಗಿ ಅವನು ನನ್ನನ್ನು ನಿಯಮನೆ ಮಾಡುವವನು. ಮಮಾಪಿ, ನನ್ನನ್ನು ಕೂಡ, ಮಮಾಪಿ ವಿಷ್ಣು, ನಾನು ಸ್ವತಂತ್ರನಲ್ಲಪ್ಪ. ಚತುರ್ಮುಖ ಬ್ರಹ್ಮ ಏನು ಹೇಳ್ತಾನೆ, ಅವನಪ್ಪ ನಾರಾಯಣ ಏನು ಹೇಳ್ತಾನೆ, ಅವರೇನು ಹೇಳ್ತಾರೆ ಅದನ್ನು ಕೇಳಿಕೊಂಡು ಕೆಲಸ ಮಾಡುವಂತಹ ಕೆಲಸಗಾರ ನಾನಿದ್ದೇನೆ. ಆದ್ದರಿಂದಾಗಿ ಅವರ ಆರಾಧನೆಯನ್ನು ಯಾರು ಮಾಡ್ತಾರೆ, ಪ್ರಾಣನಾರಾಯಣರ ಚಿಂತನೆಯನ್ನು ಜೀವನದಲ್ಲಿ ನಿರಂತರವಾಗಿ ಯಾರು ಮಾಡ್ತಾರೆ, ಅವರು ಸಿದ್ಧಿಗೂ ಹೋಗಬೇಡಿ ಅಂತ. ಅದು ಬದುಕಿನ ದೊಡ್ಡ ಸಾಧನೆ. ಒಂದು ಪ್ರಾಣೋಪಾಸನೆ, ಇನ್ನೊಂದು ನಾರಾಯಣೋಪಾಸನೆ. ಒಳಗಿನಿಂದ ಉಸಿರಿನ ದೇವತೆ, ಅದು ಪ್ರಾಣಶಕ್ತಿ. ಇನ್ನೊಂದು ನಾರಾಯಣ ಶಕ್ತಿ. ಇಡೀ ಜಗತ್ತನ್ನು ನಿಯಂತ್ರಣ ಮಾಡುವಂತಹ ದೊಡ್ಡ ಶಕ್ತಿಗಳು. ಒಂದು ಅಪ್ಪ, ಇನ್ನೊಂದು ಮಗ. ಹೀಗೆ ಪ್ರಭವತಿ ಸಂಯಮನೆ ಮಮ ಅಪಿ ವಿಷ್ಣು. ಮತ್ತು ಯಮ ಹೇಳ್ತಾನೆ, ಅವನು ಕೇಳ್ತಾನಂತೆ ಭಟ, ಏನು ಕೇಳ್ತಾನೆ? ಅವರ ಲಕ್ಷಣವನ್ನು ಹೇಳ್ತೀರಾ? ಈಗ ನೀವು ಇವರನ್ನೆಲ್ಲ ಕರ್ಕೊಂಡು ಬರಬಾರ್ದು ಅಂತ ನೀನು ಹೇಳಿದೆ, ಇವರನ್ನೆಲ್ಲ ಬಿಟ್ಟು ಬಿಡಬೇಕು ಅಂತ. ನಾವು ಅದನ್ನು ಗುರುತಿಸುವುದು ಹೇಗೆ? ಏನಾದರೂ ಲಕ್ಷಣ ಉಂಟಾ? ಸಹಜ ಅಲ್ವಾ? ಅವರನ್ನು ಗುರುತಿಸುವುದು ಹೇಗೆ? ನಿಜವಾಗಿ ವಿಷ್ಣು ಭಕ್ತರು, ಪ್ರಾಣನಾರಾಯಣರ ಉಪಾಸಕರು, ಅವರ ಬದುಕು ಹೇಗಿರುತ್ತದೆ, ನಾವು ಹೇಗೆ ಗುರುತಿಸುವಂಥದ್ದು? ಅದಕ್ಕೆ ಯಮ ಹೇಳ್ತಾನೆ, ನಚಲತಿ ನಿಜವರ್ಣ ಧರ್ಮತೋಯ ಸುಮತಿರಾತ್ಮ ಸುಹೃದ್ ವಿಪಕ್ಷಿ ಪಕ್ಷೇ. ನಚಲತಿ, ಯಾವತ್ತೂ ಕೂಡ ಅವರು ತಮ್ಮ ಕರ್ತವ್ಯ ಕರ್ಮದಿಂದ ಚ್ಯುತರಾಗುವುದಿಲ್ಲ. ಇದು ಪ್ರಧಾನವಾದಂತಹ ಲಕ್ಷಣ. ಭಗವದ್ಭಕ್ತಿಯ ಪ್ರಧಾನ ಲಕ್ಷಣವನ್ನು ಯಮಲೋಕದಲ್ಲಿ ಹೇಳ್ತಾ ಇದ್ದಾನೆ. ನಚಲತಿ ನಿಜವರ್ಣ ಧರ್ಮತೋಯ, ಅವರ ನಿಜ ಧರ್ಮ ಯಾವುದು, ಅವರು ಅಂತರಂಗದ ವರ್ಣ ಯಾವುದು, ಅವರು ಯಾವ ವರ್ಣದಲ್ಲಿ ಬಂದಿದ್ದಾರೆ ಈಗ, ಅದಕ್ಕೆ ಸರಿಯಾಗಿ ಅವರು ಬದುಕುತ್ತಾರೆ. ಒಳ್ಳೆಯ ಮತಿ ಇರುತ್ತದೆ. ಕೆಟ್ಟ ಚಿಂತನೆ ಎನ್ನುವಂಥದ್ದು ಅವರಲ್ಲಿ ಇರುವುದಿಲ್ಲ. ಅವರದ್ದು ದೊಡ್ಡ ಗುಣ ಯಾವುದು ಅಂತಂದರೆ ಸುಹೃದ್ ವಿಪಕ್ಷಿ ಪಕ್ಷೆ ಅಂತ. ಅವರು ಶತ್ರುಗಳನ್ನು ಕೂಡ ಶತ್ರುಗಳನ್ನಾಗಿ ಕಾಣದವರು. ಸಿತಮನಸಂ ತಮವೇಹಿ ವಿಷ್ಣು ಭಕ್ತಂ, ಅಂಥವನನ್ನು ಸಿತಮನಸಂ, ಮನಸ್ಸು ಉಂಟಲ್ವಾ, ಸ್ವಚ್ಛವಾಗಿ ಇರುತ್ತದೆ. ಪಾರದರ್ಶಕ ಅಂತ ನಾವೇನು ಹೇಳ್ತೇವೆ, ಆ ರೀತಿಯಾಗಿ ಅಂತರಂಗ ಎನ್ನುವಂಥದ್ದು ಅಷ್ಟು ಶುದ್ಧವಾಗಿ, ಪರಿಶುದ್ಧವಾಗಿ, ಟ್ರಾನ್ಸ್ಪರೆಂಟ್ ಅಂತ ಹೇಳ್ತೇವಲ್ವ, ಹಾಗೆ ನಮ್ಮ ಮನಸ್ಸು ಇರ್ತದೆ. ಈಗ ಎಲ್ಲಿಯಾದರೂ ದೇವರು ನಮ್ಮ ಮನಸ್ಸನ್ನು, ನಮ್ಮ ಮನಸ್ಸಿನ ಯೋಚನೆಗಳೆಲ್ಲವೂ ಕೂಡ ಇನ್ನೊಬ್ಬರಿಗೆ ಗೊತ್ತಾಗುವುದು ಅಂತ ಇಟ್ಟಿದ್ರೆ, ಸತ್ಯ ಹೇಳಿ ನಾವು ಮನೆಯಿಂದ ಹೊರಗಾದರೂ ಬರ್ತೇವ? ನಮ್ಮ ಒಳಗೆ ಎಂಥದ್ದೆಲ್ಲ ಯೋಚನೆಗಳೆಲ್ಲ ಮನಸ್ಸಿನಲ್ಲಿ ಮೂಡುತ್ತವೆಯೋ ಆ ಯೋಚನೆಗಳೆಲ್ಲ ಇನ್ನೊಬ್ಬನಿಗೂ ಗೊತ್ತಾಗುವುದು ಅಂತ ಇದ್ದು ಬಿಟ್ಟರೆ ನಾವು ಪ್ರಾಯ ಮನೆಯಿಂದಲೇ ಹೊರಗೆ ಬರಲಿಕ್ಕಿಲ್ಲ. ಕಾರಣ, ನಮ್ಮ ಮನಸ್ಸಿನಲ್ಲಿ ನಿರಂತರವಾಗಿ ವಿಕಾರಗಳಾಗ್ತಾ ಇರ್ತದೆ. ಆದರೆ ಯಮ ಹೇಳುವ ಮಾತು, ಮನಸ್ಸನ್ನು ಯಾರು ಶುದ್ಧವಾಗಿ ಇಟ್ಟುಕೊಂಡಿರ್ತಾರೆ ಅಂಥವರು ತಮ್ ಅವೇಹಿ ವಿಷ್ಣು ಭಕ್ತಂ, ಅಂಥವನನ್ನು ವಿಷ್ಣು ಭಕ್ತ ಅಂತ ಕೇಳಿ. ಕೇವಲ ನಾನು ಅವನನ್ನು ಒಪ್ಪಿಕೊಳ್ಳುತ್ತೇನೆ ಅಂದ ಮಾತ್ರಕ್ಕೆ ಅವನು ಕೇವಲ ವೈಷ್ಣವನಾಗಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ಅಂತರಂಗದಲ್ಲಿ ಪರಿಶುದ್ಧಿ ಬೇಕು, ಸ್ವಚ್ಛವಾಗಿ ಇರಬೇಕು. ಎಷ್ಟು ಸಾಧ್ಯವೋ ಅಷ್ಟು ಕಾಮಕ್ರೋಧಗಳಿಂದ ಮುಕ್ತನಾಗಿರಬೇಕು. ಅಂಥವನನ್ನು ನನ್ನ ಲೋಕಕ್ಕೆ ಕರೆದುಕೊಂಡು ಬರಬೇಡಿ. ಮತ್ತು ಯಾರು ಕನಕಮಪಿ ರಹಸ್ಯವೇಕ್ಷ ಬುದ್ಧಿಯ ತೃಣಮಿವ
ತೃಣಮಿವ ಯಹ ಸಮವೈತಿ ಪರಸ್ವಂ. ದಾರಿಯಲ್ಲಿ ಹೋಗುವಾಗ ಒಂದು ಬಂಗಾರದ ದೊಡ್ಡ ರಾಶಿಯೇ ಸಿಕ್ಕಿದ್ದು ಅಂತ ಇಟ್ಟುಕೊಳ್ಳಿ, ಯಾರೂ ನೋಡ್ತಾ ಇಲ್ಲ. ಅಂತಹ ಸಂದರ್ಭದಲ್ಲಿಯೂ ಕೂಡ ಯಾವ ವ್ಯಕ್ತಿ ಆ ಬಂಗಾರದ ರಾಶಿಯನ್ನು ಹಾಗೆಯೇ ಬಿಟ್ಟು ಮುಂದೆ ಹೋಗ್ತಾನೋ, ಪುರುಷ ಪದಂ ತಮವೇಗಿ ವಿಷ್ಣು ಭಕ್ತಂ, ಅವನಲ್ಲಿ ನನ್ನ ಸನ್ನಿಧಾನ ಇದೆ ಅಂತ ಅರ್ಥ. ನಮಗಿವತ್ತೊಂದು ದಾರಿಯಲ್ಲಿ ಹೋಗ್ತಾ ಇರುವಾಗ ಒಂದು 50 ರೂಪಾಯಿ ಸಿಕ್ಕಿದ್ರೆ, ಯಾರು ಇಲ್ಲದಿದ್ದರೆ ಪ್ರಾಯ ನನಗೋಸ್ಕರವೇ ದೇವರಿಟ್ಟದ್ದು ಅಂತೇಳಿ ನಾವು ಕಿಶೆಯಲ್ಲಿ ಹಾಕ್ಕೊಂಡು ಹೋಗಿಬಿಡ್ತೇವೆ. ಆದರೆ ಯಮ ಹೇಳ್ತಾ ಇದ್ದಾನೆ, ಬಂಗಾರದ ರಾಶಿ ಇರಬಹುದು, ದುಡ್ಡಿನ ರಾಶಿ ಇರಬಹುದು, ಅದನ್ನು ನೋಡಲಿಕ್ಕೆ ಯಾರೂ ಇಲ್ಲ, ಇವನಿಗೊಬ್ಬನಿಗೆ ಗೊತ್ತಿದೆ ಬಂಗಾರದ ಒಂದು ಕೊಪ್ಪರಿಗೆ ಸಿಕ್ಕಿದೆ ಎಂದು ಇಟ್ಟುಕೊಳ್ಳಿ. ಅದು ಸಿಕ್ಕಿದಾಗಲೂ ಕೂಡ ದೇವರ ಚಿಂತನೆಯಲ್ಲಿ ಅದನ್ನು ತೃಣದಂತೆ ಇದು ನನಗೆ ಸಂಬಂಧಪಟ್ಟದ್ದಲ್ಲ ಎನ್ನುವ ಭಾವದಿಂದ ಆ ಸಂಪತ್ತನ್ನು ಅಲ್ಲೇ ತ್ಯಾಗ ಮಾಡಿ ಅವನು ಮುಂದುವರಿದ ಅಂತ ಹೇಳಿದರೆ, ಮತ್ತು ಅವನು ನನ್ನಲ್ಲಿ ಮನಸ್ಸಿಟ್ಟಿದ್ದ ಅಂತಾದರೆ ತಮ್ ಅವೇಗಿ ವಿಷ್ಣು ಭಕ್ತಂ, ಅವನನ್ನು ವಿಷ್ಣು ಭಕ್ತ ಅಂತ ಕರೆಯಬಹುದು. ವಿಮಲಮತಿ ವಿಮತ್ಸರ ಪ್ರಶಾಂತ ಶುಚಿ ಅಚರಿತ ಅಖಿಲ ಸಪ್ತಮಿತ್ರಭೂತ, ಹೀಗೆ ಹೇಳಿ ವಿಮಲಮತಿ, ಒಳಗಿನಿಂದ ಮತಿ ಎನ್ನುವಂಥದ್ದು ಶುದ್ಧವಾಗಿರಬೇಕು. ವಸತಿ ಸದಾ ಹೃದಯಸ್ಯ ವಾಸುದೇವ, ಯಾರ ಹೃದಯದಲ್ಲಿ ಸದಾ ಯಾವಾಗಲೂ ವಾಸುದೇವ ತುಂಬಿಕೊಂಡಿದ್ದಾನೋ ಅಂಥವನು ಇದ್ದಾನಲ್ವಾ, ಹೌದು ಅವನು ನಿಜವಾಗಿಯೂ ನನ್ನ ಅಂತರಂಗ ಭಕ್ತನಿದ್ದಾನೆ. ಸಕಲಮಿದಂ ಅಹಂಚ ವಾಸುದೇವ ಪರಮ ಪುಮಾಂ ಪರಮೇಶ್ವರಸ್ಸ ಏಕಃ ಇತಿ ಮತಿ ಅಚಲಾ ಭವತ್ಯನಂತೆ ಹೃದಯಗತೆ ವ್ರಜತಾನ್ವಿಹಾಯ ದೂರಾತ್. ಇಂಥವರನ್ನು ದೂರದಿಂದಲೇ ಬಿಟ್ಟು ಬನ್ನಿ. ಎಂಥವರನ್ನು? ಸಕಲಂ ಇದಂ ಅಹಂಚ ವಾಸುದೇವ, ಇಡೀ ಎಲ್ಲವೂ ಕೂಡ ವಾಸುದೇವನೇ. ಎಲ್ಲವೂ ಅಂತಂದರೆ ಎಲ್ಲವೂ ಭಗವಂತನ ಅಧೀನ ಅಂತ ಯಾರಿಗೆ ಭಾವ ಇರ್ತದೆ, ಭಗವಂತ ಮಾತ್ರ ಸ್ವತಂತ್ರನಿದ್ದಾನೆ, ಉಳಿದ ಇಡೀ ಜಗತ್ತು ಅಸ್ವತಂತ್ರವಿದೆ ಅಂತ ಯೋಚನೆ ಮಾಡಿಕೊಂಡು ಇತಿ ಮತಿ ಅಚಲ, ಈ ಯೋಚನೆ ಪುರಾಣ ಕೇಳುವಾಗ ನಮಗೆ ಬಂದಿರ್ತದೆ, ಅಥವಾ ಯಾವುದೋ ಸಜ್ಜನರ ಸಂಸರ್ಗದಲ್ಲಿರುವಾಗ ನಮಗೆ ಯೋಚನೆ ಇರ್ತದೆ ಎಲ್ಲ ದೇವರೇ ಮಾಡಿಸುವವನು ಅಂತ. ಆದರೆ ಅದು ದೃಢವಾಗಿ ಇರುವುದಿಲ್ಲ. ಯಾವುದೋ ಸಣ್ಣ ಸಮಸ್ಯೆ ಬಂದಾಗ ನಮ್ಮ ಮತಿ ವಿಚಲಿತವಾಗಿ ಬಿಡುತ್ತದೆ. ಯಮ ಹೇಳ್ತಾನೆ, ಈ ಭಾವ ಅಚಲವಾಗಿ ಯಾರಲ್ಲಿ ಇರ್ತದೆ? ಅಚಲಾಭವತ್ಯನಂತೆ, ಅಂತ್ಯರಹಿತನಾದ ಅನಂತನಲ್ಲಿ ಯಾರ ಮತಿ ನೆಲೆಗೊಂಡಿರ್ತದೆ ಅವರನ್ನು, ಅದು ಹೃದಯಗತೆ ಅಂತ. ಹೃದಯ ನಾವು ಲೋಕದಲ್ಲಿ ಹೇಳುವುದುಂಟಲ್ವ, ಅದು ರಕ್ತಗತ ಆಗಿದೆ ಅವನಿಗೆ ಅಂತ. ಹಾಗೆ ಇಲ್ಲಿ ರಕ್ತಗತ ಹೇಳ್ತಾ ಇರುವುದಲ್ಲ, ಮತ್ತು ಹೃದಯಗತ, ಅದು ಅಸ್ಥಿಗತವೂ ಅಲ್ಲ, ಹೃದಯಗತ. ಭಗವಂತನ ಚಿಂತನೆ ಎನ್ನುವಂಥದ್ದು ಹೃದಯಗತವಾಗಿ ಯಾರಿಗಿರ್ತದೆ, ವ್ರಜತಾನ್ಮಿಹಾಯ ದೂರಾತ್, ಅವರನ್ನು ಬಿಟ್ಟು ಬಿಡಿ, ಅವರ ಸುದ್ದಿಗೆ ಹೋಗಬೇಡಿ ಅಂತ. ಆ ಅಜಾಮಿಳ ಅನ್ಯಾಯ ಮಾಡಿದ್ದೇ ಸರಿ. ಆದರೆ ಅವನಿಗೆ ಭಗವಂತ ಯಾಕೆ ಬಲಿದ? ಕೊನೆಗೆ 10 ವರ್ಷಗಳ ಕಾಲ ತಪಸ್ಸು, ದೀರ್ಘವಾದ ತಪಸ್ಸನ್ನು ಅವನು ಆಚರಣೆ ಮಾಡಿದ್ದಾನೆ. ಭಗವಂತ ಯಾಕೆ ಬಲಿದ ಅಂತಂದರೆ, ಅವನಲ್ಲಿ ರಕ್ತಗತ ಆದದ್ದಲ್ಲ ಭಗವತ್ ಚಿಂತನೆ, ಅಸ್ಥಿಗತ ಆದದ್ದಲ್ಲ, ಹೃದಯಗತವಾಗಿತ್ತು. ಆ ಹೊತ್ತಿನಲ್ಲಿಯೂ ಕೂಡ ಗಾಢವಾದಂತಹ ಪ್ರೀತಿ ಇತ್ತು ದೇವರ ಮೇಲೆ. ಆದ್ದರಿಂದಾಗಿ ಭಗವಂತ ಅವನನ್ನು ಉದ್ಧಾರ ಮಾಡಿದ. ಹೃದಯಗತೆ ವ್ರಜತಾನ್ಮಿಹ, ಇದು ಅವರನ್ನು ದೂರದಲ್ಲೇ ಬಿಟ್ಟು ಬಿಡಿ, ಅವರ ಸುದ್ದಿಗೆ ನೀವು ಹೋಗಬೇಡಿ ಅಂತ ಹೇಳುವ ಮೂಲಕ ನಮಗೆ ಈ ಚಿಂತನೆಯನ್ನು ಕೊಟ್ಟಿದ್ದಾರೆ. ನಾವು ಭಗವಂತನ ಹತ್ತಿರದಲ್ಲಿದ್ದಾಗ, ಭಗವಂತನ ಚಿಂತನೆಯಲ್ಲಿದ್ದಾಗ ನಾವು ನರಕ ದರ್ಶನವನ್ನು ಮಾಡಬೇಕಾಗಿಲ್ಲ. ನರಕಕ್ಕೆ ಹೋಗುವಂತಹ ಯಾವುದೇ ರೀತಿಯಾದಂಥ ತೊಂದರೆಗಳು ಕೂಡ ನಮಗೆ ಕಾಡುವುದಿಲ್ಲ ಅಂತ ಪರಾಶರರು ಮೈತ್ರಿಯರಿಗೆ ಯಮಗೀತೆಯನ್ನು ಉಪದೇಶ ಕೊಡ್ತಾರೆ. ಇಷ್ಟೆಲ್ಲ ಕೇಳಿ ಏನಾಯ್ತೀಗ? ಒಟ್ಟಿಗೆ ದೇವರ ಆರಾಧನೆಯನ್ನು ಜೀವನದಲ್ಲಿ ಮಾಡಬೇಕು, ದೇವರ ಯೋಚನೆಯಲ್ಲಿ ಬದುಕನ್ನು ಸವೆಸಬೇಕು ಅಂತ ಆಯಿತು. ಮೈತ್ರಿಯರು ಕೇಳ್ತಾ ಇದ್ದಾರೆ, ಭಗವಾನ್ ದೇವ ಸಂಸಾರ ವಿಜಗೀಷಭಿ ಸಮಾಖ್ಯಾಯಿ ಜಗನ್ನಾಥೋ ವಿಷ್ಣುರಾರಾಧ್ಯತೆ ಯತ. ನೀವು ಹೇಳಿದ್ರಿ ಈ ಸಂಸಾರದಿಂದ ದೇವರ ಕಡೆಗೆ ಹೋಗಬೇಕು ಅಂತ. ಆ ದೇವರನ್ನು ಹೇಗೆ ಆರಾಧನೆ ಮಾಡಬೇಕು ನಮಗೆ ಹೇಳಿಕೊಡ್ತೀರಾ? ದೇವರ ಆರಾಧನೆಯನ್ನು ಯಾರೆಲ್ಲ ಯಾವ ರೀತಿಯಾಗಿ
ಮಾಡಬೇಕು ಅಂತ ನಮಗೆ ಹೇಳಿಕೊಡಿ ಅಂತ. ಅದಕ್ಕೆ ಮೊದಲಿಗೆ ದೇವರ ಆರಾಧನೆಯನ್ನು ಮಾಡಿದರೆ ಫಲ ಏನು ಅಂತ ಹೇಳಿಬಿಡ್ತಾರೆ. ನಿಜವಾಗಿ ಹೇಗೆ, ಕ್ರಮ ಹೇಗೆ? ದೇವರ ಪೂಜೆ ಮಾಡಿ ದೇವಸ್ಥಾನಕ್ಕೆ ಹೋಗಿ ದೇವಸ್ಥಾನಕ್ಕೆ ಹೋದರೆ ಈ ಫಲ ಸಿಗ್ತದೆ ಅಂತ ಇಲ್ಲಿ ಹೇಳುವಾಗ ಫಲವನ್ನು ಮೊದಲು ಹೇಳಿ ದೇವರ ಆರಾಧನೆಯನ್ನು ನಂತರ ಹೇಳುತ್ತಾರೆ. ರೋಚನಾರ್ಥಂ ಫಲಶ್ರುತಿ ಅಂತ ಆರಂಭದಲ್ಲಿ ರುಚಿ ಹುಟ್ಟಿಸಿ ದೇವರ ಹತ್ತಿರಕ್ಕೆ ಕರೆದುಕೊಂಡು ಹೋಗುವಂಥ ಒಂದು ಉಪಾಯ ಅವರು ಹೇಳ್ತಾ ಇದ್ದಾರೆ. ಯದ್ಯದಿಚ್ಛತಿ ಯಾವಚ್ಚ ಫಲಮಾರಾಧಿತೇಚ್ಯುತೆ ತತ್ತದಾಪ್ನೋತಿ ರಾಜೇಂದ್ರ ಭೂರಿ ಸ್ವಲ್ಪ ಮಥಾಪಿವ. ಯದ್ಯದಿಚ್ಛತಿ, ನೀವು ದೇವರ ಆರಾಧನೆಯನ್ನು ಮಾಡಿದರೆ ಯಾವುದು ತತ್ತದಾಪ್ನೋತಿ ರಾಜೇಂದ್ರ, ಭೂರಿ ದೊಡ್ಡದು ನಿಮಗೆ ಸಿಗ್ತದೆ, ಸಣ್ಣದು ಸಿಗ್ತದೆ. ದೊಡ್ಡದು ಅಂತಂದರೆ ಭಗವಂತನ ಲೋಕ. ಕೇವಲ ಮೋಕ್ಷಕ್ಕೋಸ್ಕರ ಮಾತ್ರ ಅಲ್ಲ, ಮೋಕ್ಷ ಮಾತ್ರ ಸಿಗುವಂಥದ್ದಲ್ಲ, ನಮ್ಮ ಈ ಲೌಕಿಕ ಜೀವನದಲ್ಲಿಯೂ ಕೂಡ ನಮ್ಮ ಬದುಕಿನ ನಿರ್ವಹಣೆಗೆ ಯಾವುದೆಲ್ಲ ಅವಶ್ಯಕತೆ ಇದೆಯೋ ಆ ಎಲ್ಲ ಅವಶ್ಯಕತೆಗಳನ್ನು ಕೂಡ ಭಗವಂತ ನಮಗೆ ಕಾಲಕಾಲಕ್ಕೆ ಒದಗಿಸಿಕೊಡ್ತಾನೆ. ವರ್ಣಾಶ್ರಮಾಚಾರವತ ಪುರುಷೇಣ ಪರಪ್ಪುಮಾನ್ ವಿಷ್ಣು ಆರಾಧ್ಯತೆ ಪಂಥ ನಾಣ್ಯಸ್ತೋಷಕಾರಿಣ ಕಾರಕಃ. ಅವನಿಗೆ ತುಂಬ ಇಷ್ಟವಾದದ್ದು ಯಾವುದು ಅಂತಂದರೆ ಅವರವರ ವರ್ಣ, ಅವರವರ ಆಶ್ರಮ. ನಾವು ಯಾವ ವರ್ಣದಲ್ಲಿ ಇದ್ದೇವೆ, ನಾವು ಯಾವ ಆಶ್ರಮದಲ್ಲಿದ್ದೇವೆ, ಆಯಾಯ ಆಶ್ರಮದಲ್ಲಿದ್ದು ದೇವರ ಆರಾಧನೆಯನ್ನು ಮಾಡಿದೆವು ಅಂತಾದರೆ, ಒಬ್ಬ ಬ್ರಹ್ಮಚಾರಿ ಇದ್ದಾನೆ, ಅವನ ಆರಾಧನೆ ಅಧ್ಯಯನ ಎನ್ನುವಂಥದ್ದೇ ಅವನ ಬದುಕಿನ ದೊಡ್ಡ ಆರಾಧನೆ. ಆ ಮೂಲಕ ಅವನ ಆರಾಧನೆ ಮಾಡಿದ ಅಂತಾದರೆ ನಾಣ್ಯಸ್ತೋಷಕಾರಕಃ, ಇದಕ್ಕಿಂತ ಬೇರೆ ಅವನಿಗೆ ಸಂತೋಷದ ವಿಷಯ ಇಲ್ಲ. ದೇವರು ಪ್ರೀತನಾಗುವುದು ನಮ್ಮನ್ನು ಭಗವಂತ ಯಾವ ಯಾವ ವರ್ಣ ಯಾವ ಯಾವ ಆಶ್ರಮದಲ್ಲಿಟ್ಟಿದ್ದಾನೋ ಆಯಾಯ ವರ್ಣ ಮತ್ತು ಆಶ್ರಮಕ್ಕೆ ಅನುಗುಣವಾಗಿ ವಿಹಿತವಾದಂತಹ ಕರ್ಮಗಳನ್ನು ನಾವು ಆಚರಣೆ ಮಾಡಿದೆವು ಅಂತಾದರೆ ಅದು ಅವನಿಗೆ ತುಂಬ ಇಷ್ಟ ಕೊಡುವಂಥದ್ದು ಅಂತ.